ಮೊನ್ನೆ ನಡೆದಂಥ ಕ್ಯಾಬಿನೆಟ್ಟಲ್ಲಿ ಚಿತ್ತಾಪುರ ತಾಲೂಕಲ್ಲಿ ಉತ್ತರ ಕರ್ನಾಟಕ ಭಾಗದ ಚಿತ್ತಾಪುರ ತಾಲೂಕಲ್ಲಿ ಈ ದನ ಕಳ್ಳ ಸಾಗಾಣಿಕೆ ಮಾಡಿ ಗೋವುಗಳನ್ನು ಕಡಿದು ಹತ್ಯೆಯನ್ನು ಮಾಡ್ತಾಯಿದ್ರು. ಅವ್ರ ಮೇಲೆ ಪೊಲೀಸರು ಕೇಸನ್ನು ದಾಖಲೆ ಮಾಡಿದರು. ಸುಮಾರು 25ರಿಂದ 30 ಜನ ಮುಸಲ್ಮಾನರು ಶೇಖ್ ಮೊಯ್ಸಿನ್ ಅವರ ನೇತೃತ್ವದಲ್ಲಿ ಹಸುಗಳ ಕಳ್ಳತನ ಮಾಡಿ ಸಾಗಾಣೆ ಮಾಡಿ ಅದನ್ನು ಕಡಿದು ಮಾರಾಟ ಮಾಡ್ತಾಯಿದ್ರು. ರೆಡ್ ಹ್ಯಾಂಡಾಗಿ ಆ ಮಾರಾಟ ಹಸುಗಳನ್ನು ಕಳ್ಳ ಸಾಗಣೆ ಮಾಡ್ತಾ ಇದ್ದಂಥ ವ್ಯಾನನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ತಂದಿದ್ದಾರೆ ಪೊಲೀಸರು. ಮಾಹಿತಿ ಆಧಾರದ ಮೇಲೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿ ಆ ಹಸುಗಳನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಕಲ್ಲು ತೂರಾಟ ಎಲ್ಲ ಮಾಡಿದ್ದಾರೆ. ಪೊಲೀಸರು ಅವ್ರ ಮೇಲೆ ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ. ಈಗ ಅಲ್ಲಿನ ಮಂತ್ರಿಗಳು ಒಂದು ಪತ್ರ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಈ ಕಳ್ತನ ಮಾಡ್ತಾ ಇರೋರನ್ನೆಲ್ಲ ಗೋ ಸಾಗಾಣಿಕೆ ಕಳ್ಳರನ್ನೆಲ್ಲ ಬಿಡಬೇಕು, ಅವ್ರ ಮೇಲೆ ಹಾಕಿರೋ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಕ್ಯಾಬಿನೆಟ್ಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಆ ಕ್ಯಾಬಿನೆಟ್ ಆಧಾರದಲ್ಲಿ ಅವರೆಲ್ಲರ ಕೇಸ್ಗಳನ್ನು ವಾಪಸ್ ತೆಗೆದಿದ್ದಾರೆ. ಹಿಂದೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿದಂಥ ಕೇಸು ಅದನ್ನು ವಾಪಸ್ ತೆಗೆದಿದ್ದಾರೆ. ಕಾರಣ ಮುಸ್ಲಿಮ್ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ. ಅದಾದಮೇಲೆ ಹೈಕೋರ್ಟಲ್ಲಿ ಹೋಯಿತು. ಹೈಕೋರ್ಟಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು. ಛೀಮಾರಿ ಹಾಕಿದ್ಮೇಲೆ ಕೇಸು ನಡೀತಾ ಇದೆ. ಇದು ಸೇಮ್ ಕೇಸ್, ಗೋವುಗಳನ್ನು ಕಳ್ತನ ಮಾಡ್ತಾ ಇರೋವಂಥ ಕ್ರಿಮಿನಲ್ ಕೇಸ್ ದಾಖಲೆ ಹಾಕಿರೋದನ್ನು ಅಲ್ಲಿನ ಒಬ್ಬ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಲೆಟ್ರ್ ಕೊಟ್ಟಿದ್ದಾರೆ. ಇವರೆಲ್ಲ ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ ಬ್ರದರ್ಸ್ ಅಂತ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಬ್ರದರ್ಸ್ ಅಂತ, ಇವರು ನಮ್ಮ ಬ್ರದರ್ಸು. ಈ ಹಸು ಕಳ್ಳ ಸಾಗಣೆ ಮಾಡ್ತಾಯಿದ್ದಾರೆ, ಗೋಹತ್ಯೆ ಮಾಡ್ತಾಯಿದ್ದಾರೆ. ಗೋಹತ್ಯೆ ಮಾಡೋದು ಕಳ್ಳ ಸಾಗಣೆ ಮಾಡೋದು ಅಪರಾಧ ಏನಲ್ಲ. ಅದರಿಂದ ಇವರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಮಾಯಕರು ಅಂತ ಪತ್ರ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಯಾಬಿನೆಟ್ಟಲ್ಲಿ ಇವ್ರ ಮೇಲೆ ಇದ್ದಂಥ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಿದ್ದಾರೆ. ಇದು ಈ ರಾಜ್ಯ ಸರ್ಕಾರ ಗೋಹತ್ಯೆ ಮಾತೆತ್ತರೆ ಮಹಾತ್ಮ ಗಾಂಧೀಜಿ, ಮಾತೆತ್ತರೆ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ, ಮಹಾತ್ಮ ಗಾಂಧೀಜಿ ಏನಂದರು? ಗೋಹತ್ಯೆ ಮಾಡೋದು ಪಾಪ, ಮಾಡಬಾರ್ದು, ಗೋಹತ್ಯೆ ನಿಷೇಧ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಇವರೇನು ಹೇಳ್ತಾ ಇದ್ದಾರೆ ಈಗ? ಗೋಹತ್ಯೆ ಮಾಡೋದು ಸರಿ. ಹಂಗಾರೆ ಮಹಾತ್ಮ ಗಾಂಧೀಜಿ ಮಾತಿಗೆ ಬೆಲೆ ಏನು ಕೊಟ್ರಿ ನೀವು? ಮಾತತ್ರ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀರಲ್ಲ, ಏನು ಬೆಲೆ ಕೊಟ್ರಿ ಈಗ? ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಇಂಥ ಕದೀಮರು, ಇಂಥ ಕಳ್ಳರ ಮೇಲಿರೋ ಕೇಸ್ನ, ಕಳ್ತನದ ಕೇಸ್ನ ವಾಪಸ್ ತೆಗಿತೀರಾ ಅಂದರೆ ನೀವು ಈ ರಾಜ್ಯವನ್ನು ನೀವು ಏನು ಮಾಡಕ್ಕೆ ಹೊರಟಿದ್ದೀರಿ? ಈ ರಾಜ್ಯವನ್ನು ಏನು ಮುಸ್ಲಿಮರ ಓಲೈಕೆ ಮಾಡುವಂಥ ಸಂಸ್ಕೃತಿಯನ್ನು ಮಾಡ್ತಾ ಇದ್ದೀರಾ? ಇದೊಂದು ತಾಲಿಬಾನ್ ಸರ್ಕಾರನ ಇದು? ಈ ರೀತಿ ಬಿಡುಗಡೆ ಮಾಡೋದ್ರಿಂದ ಮತ್ತೆ ಅವರು ಅದೇ ಕಳ್ತನ, ಅದೇ ದಂಧೆಗೆ ಇಳಿತಾರೆ. ಅಂದರೆ ಸರ್ಕಾರ ಅವ್ರ ಪರವಾಗಿದೆಯಾ ಅನ್ನೋ ಪ್ರಶ್ನೆ. ಇದರ ವಿರುದ್ಧವಾಗಿ ಕೂಡ ನಾವು ಕೋರ್ಟ್ ಮೆಟ್ಲನ್ನು ನಮ್ಮ ಲೀಗಲ್ ಸೆಲ್ಗೆ ಹೇಳ್ತೀರಿ. ಕೋರ್ಟ್ ಮೆಟ್ಲು ಇದು ಹತ್ತಿ ಯಾವ ರೀತಿ ಹುಬ್ಬಳ್ಳಿ ಕೇಸಲ್ಲಿ ನಾವು ಜಯವನ್ನು ಪಡೆದ್ರಿ ಈ ಸರ್ಕಾರದ ವಿರುದ್ಧ, ಅದೇ ರೀತಿ ಇದಕ್ಕೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಈ ಸರ್ಕಾರಕ್ಕೆ ಏನು ಅದು ಹೇಳ್ತೀನೇನಲ್ಲ, ನನಗೆ ಈ ಓದಕ್ಕೆ ಬರೋಕ್ಕೆ ಬರ್ತೈತಾ ಇವ್ರು ಸರ್ಕಾರದವ್ರಿಗೆ ಅಂತ? ನಿಮ್ಮ ಬೃಹಸ್ಪತಿಗಳ ಇವ್ರು ಯಾರು? ಅವ್ರಿಗೆ ಯಾರಿಗೋ ಬೃಹಸ್ಪತಿ ಅಂತ ಇದ್ರಲ್ಲ, ಇನ್ಫೋಸಿಸ್ ಅವ್ರಿಗೆ ಬೃಹಸ್ಪತಿ. ನೀವು ಬೃಹಸ್ಪತಿಗಳ ಓದ್ರಿ ಅದನ್ನು. ಜಗದೀಶ್ ಶೆಟ್ಟರ್ ಅವರ ಕಾಗದವನ್ನು ದಯವಿಟ್ಟು ಓದಿ. ಎಲ್ಲಾದರೂ ಜಗದೀಶ್ ಶೆಟ್ಟರ್ ಅವರ ಹೆಸರು ಲೆಟ್ರಡ್ಡಲ್ಲಾಗಲಿ ಸರ್ಕಾರದ ಆದೇಶದಲ್ಲಾಗಲಿ ಜಗದೀಶ್ ಶೆಟ್ಟರ್ ಅವರು ಎಲ್ಲಾದರೂ ಸಹಿ ಮಾಡಿದಾರಾ? ಎಲ್ಲಾದರೂ ರೆಕಮೆಂಡ್ ಮಾಡಿದಾರಾ? ನೀವು ಕ್ಯಾಬಿನೆಟ್ಟಲ್ಲಿಟ್ಟು ಈ RSS ಪಥಸಂಚಲನವನ್ನು
ನಿಷೇಧ ಮಾಡಬೇಕು ಅಂತ ಮಾಡಿದ್ದೀರಾ, ಹೆಸರು ಹೇಳ್ದೇನೆ ಮಾಡಿದ್ದೀರಾ. ನಮ್ಮ ಕ್ಯಾಬಿನೆಟ್ಟಲ್ಲಿ, ನಾನು ಆ ಸಂದರ್ಭದಲ್ಲಿ ಮಂತ್ರಿ ಇದ್ದೆ, ನಮ್ಮ ಕ್ಯಾಬಿನೆಟ್ಟಲ್ಲಿ ಇದು ಯಾವುದೂ ಆಗಿಲ್ಲ. ನಮ್ಮ ಕ್ಯಾಬಿನೆಟ್ಟಲ್ಲಿ ಆಗಿಲ್ಲ. ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಇದಕ್ಕೆ ಸಹಿ ಹಾಕಿಲ್ಲ. ಅವರಿಗೆ ಫೈಲೇ ಬಂದಿಲ್ಲ. ಸಹಿ ಬೇಡ, ಜಗದೀಶ್ ಶೆಟ್ಟರ್ ಅವರಿಗೆ ಫೈಲೇ ಬಂದಿಲ್ಲ. ಯಾವುದೋ ಚಾಮರಾಜಪೇಟೆ ಒಂದು ಸ್ಕೂಲ್ಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಸ್ಕೂಲ್ಗೆ ಕಂಪ್ಲೇಂಟ್ ಹೋಗಿತ್ತು. ಅದಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟು ಈ ಥರದ ಅರ್ಜಿಗಳನ್ನೆಲ್ಲ ನಮಗೆ ಕಳಿಸ್ಬೇಡಿ, ಅವ್ರು ಬರೆದಿರೋದು, ನಾನು ನಿಮ್ಮ ಹತ್ರ ಕಾಪಿ ಕೊಡ್ತೀನಿ ಬೇಕಾದ್ರೆ, ಇನ್ಮೇಲೆ ಈ ಥರ ಕಳಿಸ್ಬೇಡಿ. ಸರ್ಕಾರಿ ಶಾಲೆಗೆಲ್ಲ ಶೈಕ್ಷಣಿಕ ಸರ್ಕಾರಿ ಶಾಲೆಗಳಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ, ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ವಿಚಾರಗಳಿಗೆ ತೊಂದರೆ ಆಗದಂಗೆ ನೀವು ನೋಡ್ಕೊಳ್ಬೇಕು ಅಂತ ಬರೆದಿರೋದು ಅದು ಪತ್ರ. ಅದನ್ನು ಯಾರೋ DDP ಮುಖಾಂತರ ಕಳಿಸಿದ್ದಾರೆ ಸೆಕ್ರೆಟ್ರಿ. ಇನ್ನು ಮುಂದೆ ಆ ಸ್ಕೂಲ್ಗೆ ಆ ಲೆಟ್ರ್ ಬಂದಿದ್ದು ಯಾವುದು? ಚಾಮರಾಜಪೇಟೆಯ ಒಂದು ಸ್ಕೂಲ್ಗೆ ಲೆಟ್ರು, ಒಂದು ಸಿಂಗಲ್ ಸ್ಕೂಲ್ಗೆ ಲೆಟ್ರ್ ಬಂದಿರೋದು. ಆ ಸ್ಕೂಲಲ್ಲಿ ನಾವು ಪರ್ಮಿಷನ್ ಕೊಡಬೇಕಾ ಬೇಡ ಅನ್ನೋದ್ರ ಬಗ್ಗೆ ಬಂದಿದೆ. ಆ ಸ್ಕೂಲ್ಗೆ ಅವ್ರು ರಿಪ್ಲೈ ಮಾಡಿದ್ದಾರೆ, ಈ ಥರ ಲೆಟ್ರ್ ಕಳಿಸ್ಬೇಡಿ, ಶೈಕ್ಷಣಿಕ ವಿಚಾರಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಇಲ್ಲಿ ಜಗದೀಶ್ ಶೆಟ್ಟರ್ ಪಾತ್ರ ಏನು ನೋಡಿದೆ, ಯಾರೋ ಪ್ರಿಯಾಂಕಾ ಖರ್ಗೆ, ಹಂಗಾರೆ ಮುಖ್ಯಮಂತ್ರಿ ಯಾರು ಅಂತ. ನೀವು 14 ಸೈಟ್ ಲೂಟಿ ಹೊಡೆದ್ರಲ್ಲಪ್ಪ, ಅವಾಗ ಬರೆದಿದ್ರಲ್ಲ, ಯಾರು ಸೈನ್ ಹಾಕಿದ್ಯಾರು? ಮೂಡ ಕಮಿಷನರು, ನಿಮ್ಮದೇ ಸರ್ಕಾರ ತಾನೇ ಅವಾಗ. ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹೊಡೆದ್ರಲ್ಲ, ಎಷ್ಟು? 170 ಕೋಟಿನಾ? ಹಾಂ, 180 ಕೋಟಿ, ಕೊನೆಗೆ 89 ಕೋಟಿ ಅಂದ್ರಲ್ಲ, ಅದಕ್ಕೆ ಸೈನ್ ಹಾಕಿದ್ಯಾರು? ಅದಕ್ಕೂ ಸರ್ಕಾರನೇ. ಹಂಗಾರೆ ನೀವೇನಾ ಮುಖ್ಯಮಂತ್ರಿ? ಈಗ ಜಗದೀಶ್ ಶೆಟ್ಟರ್ಗೆ ಹೇಳ್ತಾ ಇದ್ರಿ, ಹಂಗಾರೆ ಮುಖ್ಯಮಂತ್ರಿ ಯಾರು ಅಂತ ಕೇಳ್ತಾ ಇದ್ದೀರಾ. ಹಂಗಾರೆ ನೀವ್ಯಾರು ಇಲ್ಲಿ ಮುಖ್ಯಮಂತ್ರಿ ಯಾರು? ಅದಾದರೂ ಜಗದೀಶ್ ಶೆಟ್ಟರ್ ಅಡಿಯಲ್ಲಿ ಬರಲ್ಲ, ಇದು ಫೈನಾನ್ಸ್ ಡಿಪಾರ್ಟ್ಮೆಂಟು, ನಿಮ್ಮ ಅಡಿಯಲ್ಲೇ ಬರೋದು, ಮುಖ್ಯಮಂತ್ರಿ ಅಡಿಯಲ್ಲೇ ಬರೋ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ 180 ಕೋಟಿ ಲೂಟಿ ಆಯಿತು ವಾಲ್ಮೀಕಿ ನಿಗಮದ್ದು. ಅವಾಗ ಯಾರು ಸರ್ಕಾರ? ಮುಖ್ಯಮಂತ್ರಿ ಯಾರು ಅವಾಗ? ಜಗದೀಶ್ ಶೆಟ್ಟರ್ದೇ ಇದು ತಪ್ಪು ಅನ್ನೋದಾದರೆ ಅವಾಗ ಹಂಗಾರೆ ನಿಮ್ಮದು ತಪ್ಪು, ನೀವೇ ಹಂಗಾರೆ ಅಪರಾಧಿ, ನಂಬರ್ A1 ಅಪರಾಧಿ ನೀವೇ ಆಗ್ತೀರ. ಈ ಥರ ಎಲ್ಲ ಕಾಗೆ ಗುಬ್ಬಚ್ಚಿ ಕತೆ ಹೇಳಕ್ಕೆ ಹೋಗ್ಬೇಡಿ. ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ಜಗದೀಶ್ ಶೆಟ್ಟರ್ ನೋಡಿ ಸೈನ್ ಹಾಕಿದ್ದಾರೆ, ನಮ್ಮ ಹತ್ರ ದಾಖಲೆ ಇದೆ, ಜಗದೀಶ್ ಶೆಟ್ಟರ್ ಸೈನು ನೋಡಿ ಅಂತ ನಮ್ಗೆ ತೋರಿಸಿ, ಅವಾಗ ನಾವು ನಂಬ್ತೀವಿ. ಇಲ್ಲ ಕ್ಯಾಬಿನೆಟ್ಟಲ್ಲಿ ಅಜೆಂಡಾ ಬಂದಿದೆಯಾ ಹೇಳಿ, ನಾವು ಒಪ್ತೀರಿ. ನೀವು ಮಾಡಿದ್ದೀರಾ ಅಜೆಂಡಾ, ಕ್ಯಾಬಿನೆಟ್ಟಲ್ಲಿ ಅಜೆಂಡಾ ಮಾಡಿದ್ದೀರಾ, ಮಂತ್ರಿಗಳೆಲ್ಲರೂ ಅದಕ್ಕೆ ಸಹಿ ಹಾಕಿದ್ದಾರೆ, ಮುಖ್ಯಮಂತ್ರಿ ಸಹಿ ಹಾಕಿದ್ದಾರೆ, ಚೀಫ್ ಸೆಕ್ರೆಟರಿ ಸಹಿ ಹಾಕಿದ್ದಾರೆ. ಅದಕ್ಕೆ ಇಲ್ಲೇನಾದರೂ ಚೀಫ್ ಸೆಕ್ರೆಟರಿ ಸಹಿ ಹಾಕಿದಾರಾ ಹೇಳಿ? ಜಗದೀಶ್ ಶೆಟ್ಟರ್ ಹೆಸರು ಹೇಳ್ತಿರಲ್ಲ, ಅಲ್ಲೇನ ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿ ಸೈನ್ ಇದೆಯಾ? ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ. ಅದು ಏನೋ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂತೆ. ನೀವೇನು ಮಾಡಿದ್ದೀರಾ? ದೇವಸ್ಥಾನಗಳು ತಂದಿದ್ದೀರಾ, ಸರ್ಕಾರಿ ಜಾಗಗಳು ತಂದಿದ್ದೀರಾ, ಅನುದಾನಿತ ಶಾಲೆಗಳು ತಂದಿದ್ದೀರಾ. ಅದೆಲ್ಲ ಜಗದೀಶ್ ಶೆಟ್ಟರ್ ಲೆಟ್ರಲ್ಲಿ ಇತ್ತಾ? ನಾಚಿಕೆ ಆಗಲ್ಲ? ಓದಕ್ಕೆ ಬರಲ್ಲನ್ರಿ, ಓದಕ್ಕೆ ಬರಲ್ಲ, ಕನ್ನಡ ಓದಕ್ಕೂ ಬರ್ದಿರೋ ಅಂಥ ಮಂತ್ರಿಗಳಿದ್ದೀರಾ ನೀವೆಲ್ಲರೂ ಕೂಡ. ಓದಿ, ಜನಕ್ಕೆ ಹೇಳಿ ಜಗದೀಶ್ ಶೆಟ್ಟರ್ ಏನು ಬರೆದಿದ್ರು ಅನ್ನೋದು ಜನಕ್ಕೆ ಹೇಳಿ. ಇಲ್ಲ ಜಗದೀಶ್ ಶೆಟ್ಟರ್ ಸೈನ್ ಹಾಕಿರೋ ಅಂಥದ್ದು ಒಂದೇ ಒಂದು ಕಾಪಿ ಕೊಡಿ ಸಾಕು, ಜಾಸ್ತಿ ಬೇಡ, ಒಂದೇ ಒಂದು ಕಾಪಿ ಕೊಡಿ. ಈ ಥರ ಸುಳ್ಳು ಅಪಚಾರ ಮಾಡಿ BJP ಮಾಡಿದ್ರು ಅಂತ. ಹಂಗಾರೆ BJP ತೆಗೀರಿ ಅಂತೀರಿ, ತೆಗೆದುಬಿಡ್ತೀರನ್ರಿ? ನಾವು ವಿಡ್ರಾ ಮಾಡೋ ಅಂತ ಹೇಳ್ತೀರಿ, ಜಗದೀಶ್ ಶೆಟ್ಟರ್ ಹೇಳ್ತಾರೆ ಇಲ್ಲ ನಾನು ವಿಡ್ರಾ ಮಾಡ್ತೀನಿ ಅದನ್ನು ಅಂತ ಹೇಳ್ತಾರೆ. ಮಾಡಿಸ್ತೀರಾ ನೀವು? ಬುರುಡೆ ಬಿಡಬೇಡಿ, ಸುಮ್ಮನೆ ಯಾವುದೋ ಲಿಂಕ್ ಮಾಡೋಕ್ಕೆ ಹೋಗಬೇಡಿ. ಇದು ಅಪ್ಪಟ ಸುಳ್ಳು. ಜಗದೀಶ್ ಶೆಟ್ಟರ್ ಹೆಸರನ್ನ ಅನವಶ್ಯಕವಾಗಿ ತರ್ತಾ ಇದ್ದೀರಾ, ಇದು ಸುಳ್ಳು. ನಾನು ಜಗದೀಶ್ ಶೆಟ್ಟರ್ ಜೊತೆನೂ ನೆನ್ನೆ ಮಾತಾಡಿದ್ದೀನಿ, ಅವರು ಹೇಳಿದ್ದಾರೆ ಇದು ಸುಳ್ಳು. ಒಂದು ಶಾಲೆಗೋಸ್ಕರ ಮಾಡಿರೋವಂಥ ಆದೇಶ, ಅದು ಸರ್ಕಾರಿ ಶಾಲೆಗೆ ಮಾತ್ರ. ಇದರಲ್ಲಿ ಯಾವುದೇ ಬೇರೆ ಶಾಲೆಗಳನ್ನು ನಾವು ಮೆನ್ಷನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, RSSಗೆ
ಇಂಥ ನೂರಾರು ಖರ್ಗೆಗಳನ್ನು, ಇಂಥ ಸಾವಿರಾರು ಸಿದ್ದರಾಮಯ್ಯನ ಎದುರಿಸುವಂಥ ಶಕ್ತಿ ಆರ್ ಎಸ್ ಎಸ್ಗಿದೆ. ನೆಹರೂನೇ ಎದುರಿಸಿರೋರು, ಇಂದಿರಾ ಗಾಂಧಿನೇ ಎದುರಿಸಿರೋರು. ಇವ್ರು ಯಾವ ಲೆಕ್ಕಕ್ಕೆ ರೀ? ಅವರು ದೇಶದ ಪ್ರಧಾನಿ, ಅವ್ರನ್ನೇ ಎದುರಿಸಿರ್ಬೇಕಾದ್ರೆ ಇವ್ರು ಯಾವುದೋ ಒಂದು ರಾಜ್ಯದ ಮುಖ್ಯಮಂತ್ರಿ, ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಕರ್ನಾಟಕ ಜನತೆನೇ ಕಾಯ್ತಾ ಇದ್ದಾರೆ, ಇವ್ರು ಯಾವಾಗ ಆಚೆ ಹೋಗ್ತಾರಪ್ಪ ಸಾಕು, ತೊಲಗೋದ್ರೆ ಸಾಕು ಈ ಸರ್ಕಾರ ಅಂತ ಜನ ಕಾಯ್ತಾ ಇದ್ದಾರೆ. ನಿಮ್ಮನ್ನು ಯಾವ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್? ಆರ್ ಎಸ್ ಎಸ್ಗೆ ಬಿ ಜೆ ಪಿ ಆ ಥರ ಇನ್ನೊಂದು ಏನು ಬೇಕಾಗಿಲ್ಲ. ಅವರೇ ಸಾಮರ್ಥ್ಯ ಇದೆ ಆರ್ ಎಸ್ ಎಸ್ಗೆ. ಅದೊಂದು ಸಾಮಾಜಿಕ ಸಂಸ್ಥೆ, ಅವ್ರಿಗೆ ಶಕ್ತಿ ಇದೆ, ರಾಜ್ಯದ ಜನ, ದೇಶದ ಜನರ ಬೆಂಬಲ ಇದೆ. 56 ದೇಶಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆ ಇದೆ. ಸಿದ್ದರಾಮಯ್ಯನ ಸಂಘಟನೆ ಎಲ್ಲಿದೆ? ಉಂಡಿಯಲ್ಲಿದೆ, ಮೈಸೂರಿನ ಉಂಡಿಯಲ್ಲಿದೆ. ಅಷ್ಟು ಬಿಟ್ಟರೆ ಇನ್ನೆಲ್ಲಿದೆ ಸಿದ್ದರಾಮಯ್ಯನವರು? ಅದರಿಂದ ಆರ್ ಎಸ್ ಎಸ್ಗೆ ಏನು ಆ ಥರದ ಭಯ ಆಗಲಿ ಭೀತಿ ಆಗಲಿಲ್ಲ. ಅವರು ಕೂಲಾಗಿ ತೊಗೊಂಡಿದ್ದಾರೆ. ಆರ್ ಎಸ್ ಎಸ್ ಟೇಕ್ ಇಟ್ ಈಸಿ, ಟೇಕ್ ಇಟ್ ಕೂಲ್ ಅಂತ ತೊಗೊಂಡಿದ್ದಾರೆ. ಅವರೇನು ತಲೆನೇ ಕೆಡ್ಸ್ಕೊಂತ ಇಲ್ಲ. ಯಾಕಂದರೆ ಇಂಥವ್ರನ್ನ ಭಾಳ ಜನ ನೋಡಿ ಬಂದ್ಬಿಟ್ಟಿದ್ದಾರೆ. 100 ವರ್ಷದಲ್ಲಿ ಇಂಥ ಲಕ್ಷ ಜನ ನೋಡಿ ಬಂದ್ಬಿಟ್ಟಿದ್ದಾರೆ. ಲಲ್ಲೂ ಪ್ರಸಾದ್ ಯಾದವ್ಗಿಂತನನ್ರಿ, ಮಲಿಯಾಮ್ ಸಿಂಗ್ ಯಾದವ್ಗಿಂತನ ಬೇಕಾ? ಅಂಥವ್ರನ್ನೇ ಕೇರ್ ಮಾಡಿಲ್ಲ. ಇವ್ರು ಯಾರ್ರೀ? ಇವರು ಸಿದ್ದರಾಮಯ್ಯ ಯಾರ್ರೀ? ಔಟ್ ಗೋಯಿಂಗ್ ಸಿ ಎಮ್. ಇನ್ನೇನು ಅಮ್ಮಮ್ಮ ಅಂದರೆ 1 ತಿಂಗಳೋ 1.5 ತಿಂಗಳೋ ಇರ್ತಾರೆ. ಇವ್ರನ್ನ ಕೇರ್ ಮಾಡ್ತಾರ? ಆರ್ ಎಸ್ ಎಸ್ ಇದನ್ನೆಲ್ಲ ಕೇರೇ ಮಾಡಲ್ಲ. ಅವರು ನೆಗ್ಲೆಕ್ಟೆಡ್ ಅಂತ ಬಿಟ್ಬಿಟ್ಟವ್ರು ಇವ್ರನ್ನ. ನೆಗ್ಲೆಕ್ಟೆಡ್, ರಿಜೆಕ್ಟೆಡ್, ನೆಗ್ಲೆಕ್ಟೆಡ್ ಸಿದ್ದರಾಮಯ್ಯ ಆ್ಯಂಡ್ ಪ್ರಿಯಾಂಕಾ. ಮಖ ನೋಡ್ಕೊಂಡ್ಲಿ ಯಾರ್ಯಾರು ಬೇಕಾದರೂ, ಎಲ್ಲರೂ ನನ್ನೂ ಸೇರಿಸಿ ಎಲ್ಲರೂ ಮಖ ನೋಡ್ಕೊಳ್ಳೋಣ. ನನ್ನ ಮಖನೂ ನಾನು ನೋಡ್ಕೊತೀನಿ, ಸೂರ್ಯನ ಮಖನೂ ನೋಡ್ಕೊಳ್ರಿ, ಸಿದ್ದರಾಮಯ್ಯನ ಮಖನೂ ನೋಡಿ, ಎಲ್ಲರ ಮಕ್ಕಳು ನೋಡ್ಕೊಳ್ಳೋಣ. ಜನ ತಾನೇ ಹೇಳ್ಬೇಕು ಯಾರ ಮಖದಲ್ಲಿ ತೇಜಸ್ ಇದೆ, ಯಾರ ಮಖದಲ್ಲಿ ತೇಜಸ್ ಇಲ್ಲ, ಯಾರ ಅಮಾವಾಸ್ಯೆ, ಯಾರು ಪೌರ್ಣಮಿ, ಎಲ್ಲ ಜನ ತೀರ್ಮಾನ ಮಾಡೋದು. ಜನತಾ ಜನಾರ್ದನ ಅವ್ರು ತೀರ್ಮಾನ ಮಾಡಲಿ ಅಮಾವಾಸ್ಯೆ ಯಾರು, ಪೌರ್ಣಮಿ ಯಾರು ಅಂತ. ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ. ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು, ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತೈತೆ. ಯಾರು ಅಮಾವಾಸ್ಯೆ, ಯಾರು ಪೌರ್ಣಮಿ ಅನ್ನೋದು ಪಕ್ಕಾ ಗೊತ್ತಾಗ್ತೈತೆ. ಇನ್ನೇನು ಬೇರೆ ಅದೇನೋ ಅಂಗೈಗೆ ಅಂಗಡಿ, ಅಂಗೈಗೆ ಕನ್ನಡಿ, ಅಂಗೈ ಉಂಡಿಗೆ ಕನ್ನಡಿ ಬೇಕಾ ಅಂತ. ಕನ್ನಡಿ ಬೇಡ, ನೀವು ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದ್ಬಿಟ್ಟು ರಸ್ತೆಗಳಿಗೆ ಹೋಗ್ಬಿಡಿ, ಅಲ್ಲಿ ಅಮಾವಾಸ್ಯೆ ಯಾವುದು ಗೊತ್ತಾಗ್ಬಿಡ್ತದೆ, ನೀಟಾಗಿ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಮನೆ ನೀವು ಹೆಲಿಕಾಪ್ಟ್ರಲ್ಲಿ ಗುಲ್ಬರ್ಗಕ್ಕೆ ಯಾಕೆ ಹೆಲಿಕಾಪ್ಟ್ರಲ್ಲಿ ಹೋದ್ರಿ? ರೋಡಲ್ಲೇ ಹೋಗ್ಬೋದಾಯ್ತಲ್ಲ ಆರಾಮಾಗಿ. ಏನು ಒಳ್ಳೆ ರೋಡ್ ಅಲ್ವಾ, ಫಸ್ಟ್ ಕ್ಲಾಸ್ ರೋಡು ನೀವು ಹಾಕ್ಸಿರೋ ರೋಡು. ಹಳ್ಳಿಗಳಿಗೂ ಎಂತಂಥ ರೋಡ್ ಇದೆ, ಹೋಗ್ಬೋದಾಯ್ತಲ್ಲ, ಯಾಕೆ ಹೋಗಿಲ್ಲ? ಹೋಗೋಕ್ಕಾಗಲ್ಲ, ದಡ 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 ಅಂತ ಗಳ್ಳಾಡ್ತದೆ. ನೀವು ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 4 ವೀಲು ಇರೋಲ್ಲ. ಸಿದ್ದರಾಮಯ್ಯನ ಕಾರ್ 4 ವೀಲು ಖಾಲಿ ಆಗೋಗ್ಬಿಟ್ಟಿರ್ತದೆ. ಅದನ್ನು ಇಟ್ಕೊಂಡು ತೇಜಸ್ವಿ ಸೂರ್ಯ ಬಗ್ಗೆ ಮಾತಾಡೋದು, ಒಬ್ಬ ಜನಪ್ರತಿನಿಧಿ, ಅವ್ರ ಬಗ್ಗೆ ಅವರು ಅದೇ ರೀತಿ ನಿನಗೆ ರಿಪೀಟ್ ಮಾಡಿದ್ರೆ, ತೇಜಸ್ವಿ ಸೂರ್ಯನು ನನಗನ್ಸ್ತದೆ ರಿಪೀಟ್ ಮಾಡ್ತಾರೆ ತೇಜಸ್ವಿ ಸೂರ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ರಿಪೀಟ್ ಮಾಡಲೇಬೇಕು, ಮಾಡ್ತಾರೆ, ನಾನು ಮಾತಾಡ್ತೀನಿ. ಅವ್ರು ಅದೇ ಮಾತನ್ನು ನಿಮ್ಗೆ ಹೇಳಿದ್ರೆ ನಿಮ್ಗೇನಾಗ್ಬೋದು? ನೀವಾದರೂ 250 ಓಟು, ಒಂದ್ಸರಿ 250 ಓಟಲ್ಲಿ ಗೆದ್ದಿದ್ದೀರಾ, ಒಂದ್ಸರಿ 256 ಗೆದ್ದಿದ್ದೀರಾ, ಒಂದ್ಸರಿ ಮೊನ್ನೆ ಏನೋ ಲಕ್ಕಾಗಿ 3000 ಓಟಲ್ಲಿ ಗೆದ್ದಿದ್ದೀರಾ. ಅಲ್ಲಿ ಇದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಾದಾಮಿಯಲ್ಲಿ 3 ಸರಿ ಸೋತಿದ್ದೀರಾ. ತೇಜಸ್ವಿ ಸೂರ್ಯ ಒಂದ್ಸರಿನೂ ಸೋತಿಲ್ಲ ರೀ. ಗೆದ್ದಿರೋದೆಲ್ಲ 3 ಲಕ್ಷ 4 ಲಕ್ಷ. ನಿಮ್ಗೆ ಯಾವಾಗನ ಶಾರ್ಟೇಜ್ ಬಂದರೆ, ಸಿದ್ದರಾಮಯ್ಯನವ್ರಿಗೆ ಓಟ್ ಶಾರ್ಟೇಜ್ ಬಂದರೆ ದಯವಿಟ್ಟು ಹೇಳಿ. ಇವ್ರ ಹತ್ರ 4 ಲಕ್ಷ ಓಟ್ ಎಕ್ಸ್ಟ್ರಾ ಇದೆ. ಯಾರು? ತೇಜಸ್ವಿ ಸೂರ್ಯ ಹತ್ರ 4 ಲಕ್ಷ ಓಟ್ ಎಕ್ಸ್ಟ್ರಾ ಇದೆ. ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀರಿ, ನಾವು ಟ್ರಾನ್ಸ್ಫರ್ ಮಾಡೋಣ. ಶಾರ್ಟೇಜ್ ಬರ್ತತ್ತಲ್ಲ ಈ ಪ್ರತಿ ಸರಿನೂ. ಅವರು 250 ಓಟು, 1500 ಓಟು, 3000 ಓಟು, ಅವರು 4 ಲಕ್ಷ ಓಟಲ್ಲಿ ಗೆಲ್ತಾರೆ. ಅವ್ರಿಗೆ ಹೋಗಿ ನಿಮ್ಮನ್ನು
ಇವರು ಅಮಾವಾಸ್ಯೆ ಪೌರ್ಣಮಿ ಅಂತಿರಲ್ಲ, ಜನ ಅವ್ರನ್ನ ಸೂರ್ಯ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರೆ. ಅದಕ್ಕೆ 4 ಲಕ್ಷ ಲೀಡ್ ಕೊಟ್ಟವ್ರೆ. ಅಭಿವೃದ್ಧಿ ಬಗ್ಗೆ ನರೇಂದ್ರ ಮೋದಿಯವರು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಿರಲ್ಲ, ಇದುವರೆಗೂ ರಾಜ್ಯಕ್ಕೆ ನಿಮ್ಮ ಕರ್ನಾಟಕ ರಾಜ್ಯಕ್ಕೆ 10 ವರ್ಷ ಆಗೈತೆ. ನರೇಂದ್ರ ಮೋದಿಯವರು 11ನೇ ವರ್ಷ ಇದ್ದಾರೆ. 10 ವರ್ಷದಲ್ಲಿ ರೈಲ್ವೆಗೆ ಎಷ್ಟು ದುಡ್ಡು ಬಂದಿದೆ ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ. ರಸ್ತೆಗಳಿಗೆ ಎಷ್ಟು ದುಡ್ಡು ಕೇಂದ್ರ ಸರ್ಕಾರ ಕೊಟ್ಟಿದೆ ಬಿಡುಗಡೆ ಮಾಡಿ. ಕುಡಿಯೋ ನೀರಿಗೆ ಏನೋ ಜಲ್ ಜೀವನ್ ಮಿಷನ್, ಕುಡಿಯೋ ನೀರಿಗೆ ಇದುವರೆಗೂ ರಾಜ್ಯ ಸರ್ಕಾರ ಎಷ್ಟು ಬಿಡುಗಡೆ ಮಾಡಿದೆ ಹೇಳಿ. ಬಿಡುಗಡೆ ಮಾಡಿಬಿಟ್ರೆ ಜನಕ್ಕೆ ಗೊತ್ತಾಗ್ತಲ್ಲ. ನಿಮಗೆ ಇನ್ನೂ ಟ್ಯಾಲಿ ಮಾಡಬೇಕಾದ್ರೆ ಮನಮೋಹನ್ ಸಿಂಗ್ 10 ವರ್ಷ ಇದ್ರು. ಹೌದು, 10 ವರ್ಷ. ಮನಮೋಹನ್ ಸಿಂಗ್ 10 ವರ್ಷದಲ್ಲಿ ಎಷ್ಟು ಬಿಡುಗಡೆ ಮಾಡಿದ್ದಾರೆ? 2 ಚಾರ್ಟ್ ಹಾಕ್ಬಿಡಿ, ಈ ಕಡೆ ಹಾಕೊಂಡು, ಈ ಕಡೆ ಮನಮೋಹನ್ ಸಿಂಗು, ಈ ಕಡೆ ಮೋದಿ. ಟ್ಯಾಲಿ ಮಾಡಿ, ಜನಕ್ಕೆ ಬಿಟ್ಬಿಡೋಣ. ಟ್ಯಾಲಿ ಮಾಡ್ಕೊಂಡ್ಲಿ ಅವರು. ನೀವು ಮಾತಾಡೋದು ಬೇಡ, ನಾನು ಮಾತಾಡೋದು ಬೇಡ, ಜನಕ್ಕೆ ಬಿಟ್ಬಿಡೋಣ. 100% ನೀವು ಫೇಲ್ ಆಗ್ತೀರಾ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಏನು ಕೊಟ್ಟಿದ್ರೋ ಅದಕ್ಕಿಂತ 5 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 5 ಪಟ್ಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕರ್ನಾಟಕ. ಅದನ್ನ ಹೇಳಲ್ಲ. ಮೋದಿ ಬಗ್ಗೆ ಮಾತಾಡ್ತೀರಾ. ಏನು ಮೋದಿ ನೋಡಕ್ಕೆ ಹೆಂಗೆ, ಒಳಗಡೆ ಏನೋ ವಿಷಯನ ಒಳ್ಳೆಯವರಲ್ಲ ಅಂತ. ನೀ ಅದಕ್ಕಿಂತ ಕೆಟ್ಟವರು. ನೀವು ಕಳೆದ 2.5 ವರ್ಷದಲ್ಲಿ ಕರ್ನಾಟಕಕ್ಕೆ ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಒಂದು ಹೇಳಿ. ಎಲ್ಲಾದರೂ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಫ್ಲೇವರ್ ಮಾಡಿದ್ದೀನಿ ಅಂತ ಹೇಳಿ. ಎಲ್ಲಾದರೂ ಕರ್ನಾಟಕದಲ್ಲಿ ಇದುವರೆಗೂ ಒಂದೇ ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀನಿ ಅಂತ ಹೇಳಿ. ಎಲ್ಲಾದರೂ ಒಂದು ಇದುವರೆಗೂ ನಾನು ಆಸ್ಪತ್ರೆ ಕಟ್ಟಿದ್ದೀನಿ, ನಾನೇ ದುಡ್ಡು ಕೊಟ್ಟಿದ್ದೀನಿ, ನಾನೇ ಇನಾಗ್ರೇಟ್ ಮಾಡಿದ್ದೀನಿ ತೋರಿಸಿ. ಯಾವುದಾದ್ರೂ ಒಂದು ನಾನೇ ದುಡ್ಡು ಕೊಟ್ಟು ನಾನೇ ಇನಾಗ್ರೇಟ್ ಮಾಡಿದ್ದು. ಮೋದಿ 100 ಕೊಡ್ತೀರಿ ನಾವು, ಅವರೇ ದುಡ್ಡು ಕೊಟ್ಟು ಅವರೇ ಇನಾಗ್ರೇಟ್ ಮಾಡಿರೋದು ಮೈಸೂರು ರಸ್ತೆನೇ ಇದೆ, ಇಲ್ಲಿ ನಮ್ಮ ಕಣ್ಮುಂದೆನೇ ಇದೆ. ಮೋದಿ ಅಂದರೆ ಅಭಿವೃದ್ಧಿ. ನೋಡಿ, ಚೈನಾದ GDP ಬಿದ್ದೋಗೈತೆ ಇವತ್ತು ಪತ್ರಿಕೆಯಲ್ಲಿ. ನಮ್ಮ GDPಗೂ ಚೈನಾ GDPಗೂ ವ್ಯತ್ಯಾಸ ನೋಡಿ. ನಮ್ಮ GDP ಮೇಲೆ ಹೋಗ್ತಾ ಇದೆ, ಚೈನಾ GDP ಕೆಳಗಡೆ ಬರ್ತಾ ಇದೆ. ವಿಶ್ವದಲ್ಲಿ ಇವರಿದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ 11ನೇ ಸ್ಥಾನದಲ್ಲಿದ್ದರು. ಆರ್ಥಿಕ ಫೈನಾನ್ಷಿಯಲ್ ಸ್ಟೇಟಸ್, ಆರ್ಥಿಕ ಪರಿಸ್ಥಿತಿಯಲ್ಲಿ 11ನೇ ಸ್ಥಾನದಲ್ಲಿದ್ದೀರಿ ವಿಶ್ವದಲ್ಲಿ. ಈಗ ನಾವು 4ನೇ ಸ್ಥಾನಕ್ಕೆ ಬಂದಿದ್ದೀರಿ, 4th ಪ್ಲೇಸ್. ಯಾರಿಂದ? ಮೋದಿಯಿಂದ. ಮನಮೋಹನ್ ಸಿಂಗ್ ಇದ್ದಾಗ ಯಾಕೆ ಬರಲಿಲ್ಲ ನೀವು? ಕಾಂಗ್ರೆಸ್ ಇದ್ದಾಗ ಯಾಕೆ ಬರಲಿಲ್ಲ ಹೇಳಿ. ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತೀರಲ್ಲ, ಅಭಿವೃದ್ಧಿ ಆಗಿಲ್ಲ ಅಂದರೆ ನಾವು ವಿಶ್ವದಲ್ಲಿ ನಾವ್ಯಾಕೆ 4ನೇ ಸ್ಥಾನಕ್ಕೆ ಬಂದ್ರಿ? ಉತ್ತರ ಕೊಡಿ. ನಾವು ಪ್ರಶ್ನೆ ಕೇಳ್ತಾ ಇದ್ರಿ, ಉತ್ತರ ಕೊಡಿ. ಮೋದಿನ ವಿಶ್ವದ ಜನ, ವಿಶ್ವದ ಎಲ್ಲ ಅಧ್ಯಕ್ಷರು, ಪ್ರೈಮ್ ಮಿನಿಸ್ಟ್ರು ಹಾಡಿ ಹೋಗ್ಲಿದ್ದಾರೆ. ಕೆಲವು ದೇಶದವರಂತೂ ಕಾಲಿಗೆ ಬಿದ್ದಿದ್ದಾರೆ ಮೋದಿ ಕಾಲಿಗೆ. ಕೋವಿಡ್ ಟೈಮಲ್ಲಿ ನಮಗೆಲ್ಲ ಮೆಡಿಸಿನ್ ಕೊಟ್ಟು ನಮ್ಮ ಜೀವನ ಕಾಪಾಡಿದ್ದಾರೆ ಅಂತ ಕಾಲಿಗೆ ಬಿದ್ದಿರೋದು. ಬೀಳಬಾರ್ದಂಗೆ, ತಪ್ಪು ಬಿದ್ದಿದ್ದಾರೆ ಹಂಗೆ. ಮೊನ್ನೆ ಇಸ್ರೇಲ್ ಸಂಧಾನ ವಿಚಾರಕ್ಕೆ ಮೋದಿಯವ್ರನ್ನ ಬರಬೇಕು ಅಂತ ಇನ್ವೈಟ್ ಮಾಡಿದ್ದಾರೆ. ಎಂದಾದ್ರೂ ಮನಮೋಹನ್ ಸಿಂಗ್ ಅವ್ರನ್ನ, ಸೋನಿಯಾ ಗಾಂಧಿ ಅವ್ರನ್ನ ಇನ್ವೈಟ್ ಮಾಡಿದ್ರಾ? ಸಿದ್ದರಾಮಯ್ಯನವ್ರನ್ನ ಇನ್ವೈಟ್ ಮಾಡಿದ್ರಾ? ಇಲ್ಲ. ಕಾಂಗ್ರೆಸ್ ಯೋಗ್ಯತೆ ಏನು ಅನ್ನೋದು ಪ್ರಪಂಚಕ್ಕೆ ಗೊತ್ತೈತೆ, ರಾಜ್ಯದ ಜನತೆಗೂ ಗೊತ್ತೈತೆ. ಅದರಿಂದ ಮೋದಿ ಬಗ್ಗೆ ಹೋಲಿಕೆ ಮಾಡೋಣ. ಮೋದಿನ ಬೈದ್ರೆ ಏನೋ ದೊಡ್ಡವರಾಗೋಗ್ಬಿಡ್ತೀರಿ ಅಂತ ಅಷ್ಟೇ ಅವರು. ಮೋದಿನ ಬೈದ್ಬಿಟ್ರೆ ಏನೋ ನಮ್ಮದು ಲೆವೆಲ್ ಜಾಸ್ತಿ ಆಗ್ತೈತೆ ಅಂತ. ಏನು ಲೆವೆಲ್ ಇಲ್ಲ. ನಿಮ್ಮ ಲೆವೆಲ್ ನಿಮ್ಮದೇ, ಮೋದಿ ಲೆವೆಲ್ ಮೋದಿ ಲೆವೆಲ್.